ಜೀವವು ಪಾವನಗೊಳ್ಳದೆ, ಜೀವನವು ಪಾವನಗೊಳ್ಳದೆ ಮುಕ್ತಿ ಇಲ್ಲ. ಪಾಪೌಘ ಪರಿಧೋಯತ. ಸಾಧನಾ ಪಂಚಕದಲ್ಲಿ ಶಂಕರರು ಪಾಪೌಘವನ್ನು ಕಳ್ಕೊಳ್ಬೇಕು ಮೊದಲು ಅನ್ನೋದನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಆ ಪಾಪವನ್ನು ಕಳ್ಕೊಳ್ಳುವ ದಾರಿಯನ್ನು ಹಲವಾಗಿ ನಿರೂಪಣೆ ಮಾಡುವಾಗ ಗೀತೆ ಯಜ್ಞೋ ದಾನಂ ತಪಶ್ಚೈವ ಪಾವನಾನೇ ಮನೀಷಿನ. ಯಜ್ಞವು ಪಾವನ, ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತೆ, ನಮ್ಮನ್ನು ಶುದ್ಧ ಮಾಡುತ್ತೆ ಎಂದಿದೆ. ಅದರಲ್ಲಿ ಯಜ್ಞ ಅಂದರೆ ಅದನ್ನು ಹಲವಾಗಿ ವರ್ಣನೆ ಮಾಡ್ತಾ ಮಾಡ್ತಾ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಯೋಗವನ್ನು ಯಜ್ಞ ಅಂತ ಕರೆಯಿತು ಗೀತೆ. ಯೋಗವು ಕೂಡ ಯಜ್ಞವೇ. ಯೋಗವೆಂದರೇನು? ಅದೇ ಇಂದು ಅಥವಾ ಇಂದಿನ ನಂತರದ ಸಾಧನಾ ಪಂಚಕ ಪ್ರವಚನ ಸರಣಿಯ ವಸ್ತು. ಯೋಗ ಅಂದರೆ ಏನು? ಯೋಗ ಅನ್ನೋ ಶಬ್ದಕ್ಕೆ ಯೌಗಿಕ ಅರ್ಥ, ಶಬ್ದಾರ್ಥ ಸೇರುವಿಕೆ. ಯುಜಿರಿ ಯೋಗಿ, ಆ ಧಾತುವಿನ ಮೂಲ ಅರ್ಥ ಅಷ್ಟೇ, ಬೇರೆ ಬೇರೆಯಾಗಿದ್ದ ಅಥವಾ ಬೇರೆ ಬೇರೆಯಂತೆ ತೋರುವ ಎರಡು ವಸ್ತುಗಳು ಒಂದಾಗುವಂಥದ್ದು, ಪುನಃ ಸೇರುವಂಥದ್ದು, ಅದು ಯೋಗ. ಜೀವದೇವರು ಸೇರ್ತಾರೆ. ಜೀವದೇವರುಗಳು ವ್ಯಾವಹಾರಿಕವಾಗಿ ಬೇರೆ ಬೇರೆ ಇದ್ದಾವೆ ಅಥವಾ ಬೇರೆ ಬೇರೆ ಇರುವಂತೆ ತೋರ್ತಾ ಇದ್ದಾವೆ. ಪಾರಮಾರ್ಥಿಕವಾಗಿ ನೋಡಿದಾಗ ಕೂಡ ಬೇರೆ ಬೇರೆ ಇರುವಂತೆ ತೋರ್ತಾ ಇದ್ದಾವೆ. ಆ ಬೇರೆತನ ಹೋಗಬೇಕು, ಅದೆರಡು ಒಂದಾಗಬೇಕು. ಹಾಗೆ ಪ್ರಾಣಾಪಾನಗಳ ಸಮಾಗಮ, ಎರಡೂ ನೇರ ವಿರೋಧಗಳಾಗಿ ಕಾಣ್ತೇವೆ. ಪ್ರಾಣ ಊರ್ಧ್ವಮುಖ, ಅಪಾನ ಅಧೋಮುಖ. ಪ್ರಾಣವು ಸಾಕ್ಷಾತ್ಕಾರಕ್ಕೆ ಕಾರಣ, ಅಪಾನವು ಸಂಸಾರಕ್ಕೆ ಕಾರಣ. ಹೀಗೆ ಈ ಎರಡು ಸ್ವಭಾವಗಳನ್ನು ನೋಡುವಾಗ ತದ್ವಿರುದ್ಧ. ಆದರೆ ಇದೆರಡು ಒಂದಾಗಬೇಕು, ಎರಡೂ ಸೇರಿ ಒಂದಾಗಿ ಮುಂದಕ್ಕೆ ಹೋಗುವಂತೆ ಆಗಬೇಕು, ಅದು ಯೋಗ. ಹಾಗೆ ಪ್ರಕೃತಿ ಪುರುಷ ಯೋಗ, ಅದೆರಡು ಹಾಗೆ ತುಂಬ ಭಿನ್ನವಾಗಿರ್ತಕ್ಕಂಥ ಸಂಗತಿಗಳು. ಪುರುಷ ಅಂದರೆ ಅಂತರಂಗ, ಪ್ರಕೃತಿ ಬಹಿರಂಗ. ಪುರುಷ ನಿರ್ಲೇಪ, ನಿಶ್ಚಲ. ಪ್ರಕೃತಿ ಅಂದರೆ ಲೇಪ, ಅದು ನಿತ್ಯ ಚಂಚಲ. ಪುರುಷ ಸದಾ ಏಕರೂಪ. ಪ್ರಕೃತಿ ಕ್ಷಣ ಕ್ಷಣಕ್ಕೂ ಪರಿವರ್ತನೆಯಲ್ಲಿ, ಕ್ಷಣ ಕ್ಷಣಕ್ಕೂ ಬದಲಾವಣೆ. ಪ್ರಕೃತಿ ಜಡ, ಪುರುಷ ಚೈತನ್ಯಮಯ. ಪುರುಷನೆಂದರೆ ಆನಂದ ಮತ್ತು ಬೆಳಕು, ಜ್ಞಾನ. ಪ್ರಕೃತಿ ಅಂದರೆ ತಮಸ್ಸು, ಮೋಹ, ಮರೆ. ಇಷ್ಟು ವಿರೋಧ ಇದೆ ಎರಡು ಸಂಗತಿಗಳಲ್ಲಿ ಪರಸ್ಪರ. ಇದೆರಡು ಸೇರಿ ಒಂದಾಗಬೇಕಂತೆ, ಅದು ಯೋಗ. ಮನಸ್ಸು ಮತ್ತು ಮನಸ್ಸಸ್ಪತಿಗಳು ಒಂದಾಗಬೇಕು. ನಮ್ಮ ಮನಸ್ಸು ಮತ್ತು ನಮ್ಮ ಮನಸ್ಸನ್ನು ಆಳುವಂಥ ಪ್ರಭು, ಅದರಿಂದಿರ್ತಕ್ಕಂಥ ಚೇತನ, ಅದೆರಡೂ ಒಂದಾಗಬೇಕು. ಮನಸ್ಸು ಹೋಗಿ ಮನಸ್ಸಸ್ಪತಿಯಲ್ಲಿ, ಮನಸ್ಸಿನ ಒಡೆಯನಲ್ಲಿ ಕರಗಬೇಕು, ಲೀನವಾಗಬೇಕು. ಇದನ್ನೆಲ್ಲ ಯೋಗ ಅಂತ ಕರೆದರು. ಮೇಲ್ನೋಟಕ್ಕೆ ತುಂಬ ವಿರೋಧ ಇರತಕ್ಕಂಥ ಎರಡು ಸಂಗತಿಗಳು, ಉತ್ತರ ದಕ್ಷಿಣ ಧ್ರುವಗಳಂತ ಕಾಣ್ತಾ ಇರತಕ್ಕಂಥ ಎರಡು ಸಂಗತಿಗಳು ಒಂದಾಗಬೇಕು. ಸಾಧ್ಯವೇ ಇಲ್ಲ ಒಂದಾಗಲಿಕ್ಕೆ ಅಂತ ಅನ್ನಿಸ್ತದೆ, ಒಂದಾಗಬೇಕು. ಹಾಗೆ ನೋಡಿದರೆ ಎರಡು ಒಂದೇ ರೀತಿ ಇದ್ದರೆ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಎರಡು ಬೇರೆ ಬೇರೆ ರೀತಿ ಇದ್ದಾಗಲೇ ಒಂದಾಗಲಿಕ್ಕೆ ಸಾಧ್ಯ ಇರುವಂಥದ್ದು ಅಂತ. ಅದನ್ನು ನಾವು ವ್ಯಾವಹಾರಿಕ ಪ್ರಪಂಚದಲ್ಲೂ ಕೂಡ ಕಾಣ್ತೇವೆ. ಹಾಗಾಗಿ ಮೇಲ್ನೋಟಕ್ಕೆ ಕಂಡರೂ ಕೂಡ ವಿರೋಧ ಅದು ನಿಜ ಅಲ್ಲ, ಅದು ಒಂದಾಗಲಿಕ್ಕೆ ಸಾಧ್ಯ ಇದೆ. ಆದರೆ ಅದಕ್ಕೆ ತುಂಬ ಸಾಧನೆ ಮಾಡಬೇಕು, ಪ್ರಯತ್ನ ಬೇಕು. ಅದಕ್ಕೆ ತಿಳುವಳಿಕೆ ಬೇಕು, ಸಂಕಲ್ಪ ಬೇಕು, ಪ್ರಯತ್ನ ಬೇಕು. ಇಷ್ಟು ಸೇರಿದಾಗ ಆಗುವಂಥದ್ದು. ಹಾಗಾಗಿ ಯೋಗ ಶಬ್ದಕ್ಕೆ ನಿಜವಾದ ಅರ್ಥ ಸೇರಲೇಬೇಕಾದ, ಆದರೆ ಈಗ ಸೇರಿಲ್ಲದ ಎರಡು ವಸ್ತುಗಳು ಸೇರುವಂಥದ್ದು. ಜೀವಾತ್ಮ ಪರಮಾತ್ಮನು ಸೇರುವಂಥದ್ದು. ಉಳಿದೆಲ್ಲವಕ್ಕೂ ಅದೇ ಅರ್ಥ. ಪ್ರಕೃತಿ ಪುರುಷ ಸೇರೋದು ಅಂದರೂ ಅದೇ, ಪ್ರಾಣಾಪಾನಗಳು ಸೇರೋದಂದ್ರೂ ಕೂಡ ಅದೇ, ಮನಸ್ಸಸ್ಪತಿಗಳು ಸೇರೋದಂದ್ರೂ ಕೂಡ ಅದುವೇ. ಅದೆಲ್ಲ ಒಂದೇ. ಮೇಲ್ನೋಟಕ್ಕೆ ಬೇರೆ ಕಂಡರೂ ಕೂಡ ನಿಜವಾಗಿ ಅದೆಲ್ಲವೂ ಕೂಡ ಒಂದೇ. ಅದಾಗಬೇಕು. ಅದು ಆಗ್ತಾ ಇಲ್ಲ ಅಂತಲ್ಲ. ಈ ನಾವು ಕೈ ಮುಗಿತಾ ಇಲ್ವಾ? ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯವೂ ಕೈ ಮುಗಿತಾ ಇದ್ದೇವೆ. ನಾಸ್ತಿಕರು ಕೈ ಮುಗಿತಾ ಇದ್ದಾರೆ. ಇನ್ನೊಬ್ಬರು ಸಿಕ್ಕಿದಾಗ ಎದುರು ಕಡೆಗೆ ಕೈ ಮುಗಿದು ಹಲವು ಜಾಗದಲ್ಲಿ ಅದನ್ನು ಮಾಡ್ತಾರೆ, ಆ ಕೆಲಸ ಮಾಡ್ತಾರೆ. ಅದು ಯೋಗವೇ. ಇದು ಎಡಗೈ ಬಲಗೈಗಳ ಯೋಗ, ಅದು ಸಂಯೋಗ. ಎಡಗೈ ಅಂದರೆ ಪ್ರಕೃತಿ, ಬಲಗೈ ಅಂದರೆ ಪುರುಷ, ಅದೆರಡು ಸೇರುವಂಥದ್ದು ನಮಸ್ಕಾರ ಅಂದರೆ.
ನಮಸ್ತು ಐಕ್ಯಂ ಪ್ರಚಕ್ಷತೆ. ನಾವು ಅದನ್ನು ಮಾಡ್ತಾ ಇದ್ದೇವೆ, ಇಲ್ಲ ಅಂತಿಲ್ಲ, ಆದರೆ ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ಲ. ಈ ಬಹಿರಂಗದ ಯೋಗ ಅಂತರಂಗದಲ್ಲೂ ಏರ್ಪಡುವಂತೆ ಮಾಡ್ತಾ ಇಲ್ಲ. ಈ ಜೀವನದ ಎಲ್ಲ ದುಃಖಗಳಿಗೆ ಒಂದು ಪರಿಹಾರ ಸಿಗುವಂಥ ಯೋಗವನ್ನು ನಾವು ಮಾಡ್ತಾ ಇಲ್ಲ. ಯೋಗವೆನ್ನುವುದಕ್ಕೆ ಇವತ್ತು ತುಂಬ ಸ್ಥೂಲವಾದ ಅರ್ಥಗಳು ಬಂದುಬಿಟ್ಟಿದ್ದಾವೆ. ಯೋಗ ಅಂದರೆ ಎಕ್ಸರ್ಸೈಸ್ ಅಂತ. ಈ ಎಕ್ಸರ್ಸೈಸಿಗೂ ಯೋಗಕ್ಕೂ ತುಂಬ ವ್ಯತ್ಯಾಸ ಇದೆ. ವ್ಯಾಯಾಮ ಬೇರೆ, ಯೋಗ ಬೇರೆ. ಪರಂಪರೆಯಲ್ಲಿ ವ್ಯಾಯಾಮ ಕೂಡ ಇತ್ತು. ಬೆಳಗ್ಗೆದ್ದು ಮಾಡಬೇಕಾದ ಹಲವಾರು ಕೃತ್ಯಗಳಲ್ಲಿ ವ್ಯಾಯಾಮ ಕೂಡ ಒಂದು. ವ್ಯಾಯಾಮ ಬೇರೆ. ವ್ಯಾಯಾಮವೆನ್ನುವುದು ಅಂಗ ಸಾಧನೆ, ಇದು ಅಂತರಂಗ ಸಾಧನೆ ಅಲ್ಲ. ವ್ಯಾಯಾಮವೆಂದರೆ ಶರೀರಕ್ಕೆ ಕಾಯಕಲ್ಪ ಕೊಡುವಂಥದ್ದು. ಪರೋಕ್ಷವಾಗಿ ಮನಸ್ಸಿಗೂ ಇದೆ, ಇಲ್ಲ ಅಂತಲ್ಲ, ಆದರೆ ಯೋಗ ಅಲ್ಲ ಅದು. ಯೋಗ ಅನ್ನೋದು ಬೆಂಡಿಂಗ್ ದಿ ಬಾಡಿ ಮಾತ್ರ ಅಲ್ಲ ಅಂತ, ಮೆಂಡಿಂಗ್ ದಿ ಮೈಂಡ್ ಅದು ಸೇರಬೇಕಾಗ್ತದೆ ಯೋಗ ಅಂತ ಆಗಬೇಕಾದ್ರೆ. ಅಂತರಂಗ ಬಹಿರಂಗ ಎರಡರಲ್ಲೂ ಕೂಡ ಕೆಲಸ ಇದೆ ಯೋಗ ಅಂತ ಆಗಬೇಕಾದ್ರೆ. ಕೇವಲ ಕೈಕಾಲು ಬಗ್ಸಿದ ಮಾತ್ರಕ್ಕೆ ಯೋಗ ಅಂತ ಆಗಲಿಲ್ಲ ಅಂತ. ಇವತ್ತು ಇಡೀ ಪ್ರಪಂಚದಲ್ಲಿ ಯೋಗ ಅನ್ನೋ ಹೆಸರಲ್ಲಿ ದೊಡ್ಡ ಮಾರ್ಕೆಟಿಂಗ್ ಇದೆ, ದೊಡ್ಡ ವ್ಯಾಪಾರ ಅದು. ಯೋಗ ಅನ್ನೋದು ದೊಡ್ಡ ಇಂಡಸ್ಟ್ರಿ ಇದು. ಆದರೆ ನಿಜವಾಗಿ ಇಂಡಸ್ಟ್ರಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದನ್ನು ಹೇಳ್ಕೊಡುವಾಗಲೂ ಕೂಡ ನಿರಪೇಕ್ಷವಾಗಿ ಹೇಳ್ಕೊಡ್ಬೇಕು. ಕಲಿಬೇಕಾದ್ರೂ ಅಂಥ ಸ್ಥಾನದಲ್ಲಿ ಕಲಿಬೇಕು. ಯಾರು ನಿಜವಾದ ಯೋಗಿಯೋ ಅವನು ಪುಡಿಗಾಸಿಗೆ ಆಸೆ ಪಡುವನಾಗಿರೋದಿಲ್ಲ. ಆದರೆ ಇವತ್ತು 500 ರೂಪಾಯಿ ಕೊಟ್ಟರೆ ಮೋಕ್ಷ ಕೊಡ್ತೇನೆ ಅನ್ನೋಂಥ ಕೋರ್ಸ್ಗಳಿದ್ದಾವೆ. 500 ರೂಪಾಯಿ ಕೊಟ್ಟರೆ ಮೋಕ್ಷ, 5,000 ರೂಪಾಯಿ ಕೊಟ್ಟರೆ ಮೋಕ್ಷ, 10,000 ರೂಪಾಯಿ ಕೊಡಿ ಹಡಗಲ್ಲಿ ಹೋಗೋಣ, ಅಲ್ಲಿ ಯೋಗ ಕಲಿಸ್ತೇವೆ. ಇಂಥದ್ದೆಲ್ಲ ತುಂಬ ಆಗಿಬಿಟ್ಟಿದೆ. ಇವುಗಳಲ್ಲಿ ಎಲ್ಲೂ ನಿಜ ಅಲ್ಲ ಅಂತಲ್ಲ, ತುಂಬ ಕಡಿಮೆ ನಿಜ ಇರ್ಬೋದು. ನಿಜವಾದ ಯೋಗ ಅದು ಇರುವಲ್ಲೇ ಇದೆ, ಅದು ಮರೆಯಲ್ಲಿದೆ. ಅದು ಅಂಥ ನಿಸ್ಪೃಹರಲ್ಲಿ, ನಿರ್ಲಿಪ್ತರಲ್ಲಿ ಇದೆ. ಅದು ಅವ್ರಿಗೆ ಆಸೆಗಳಿಲ್ಲ ಅಂತ. ಅವರು ಪ್ರಚಾರ ಪ್ರಿಯರಲ್ಲ. ಅವರಿಗೆ ಪ್ರಚಾರವಾದರೆ ಇಷ್ಟವೇ ಯೋಗ. ಆದರೆ ಎಲ್ಲೆಲ್ಲೋ ಪ್ರಚಾರ ಆಗೋದು ಇಷ್ಟ ಅಲ್ಲ ಅವರಿಗೆ. ಯಾರಿಗೆ ತಲುಪಬೇಕು ಅವರಿಗೆ ತಲುಪಬೇಕು, ಅಧಿಕಾರಿಗಳಿಗೆ ತಲುಪಬೇಕು. ಅಧಿಕಾರಿ ಅನ್ನೋ ಶಬ್ದಕ್ಕೆ ಆಫೀಸರ್ ಅಂತ ಅರ್ಥ ಅಲ್ಲ ನಾವು ಹೇಳ್ತಾ ಇರೋದಿಲ್ಲಿ. ಅಧಿಕಾರ ಉಳ್ಳವರು, ಯಾರಿಗೆ ಅರ್ಹತೆ ಇದೆ ಅಂಥವರಿಗೆ ತಲುಪಬೇಕು ಅನ್ನೋ ಆಸೆ ಅವರಿಗೂ ಇರ್ತದೆ. ಆದರೆ ಎಂತೆಂಥವ್ರಿಗೂ ಕೊಡಲಿಕ್ಕೆ ಅವ್ರು ತಯಾರಿ ಇರೋದಿಲ್ಲ. ಹಾಗಾಗಿ ಅಂಥವ್ರು ಎಲೆಮರೆ ಕಾಯಿಗಳಾಗಿರ್ತಾರೆ. ಅಂಥಲ್ಲಿಂದ ಪಡ್ಕೊಳ್ಬೇಕು ನಾವು ಯೋಗವನ್ನು. ನಿರಪೇಕ್ಷರಿಂದ, ನಿರ್ಲಿಪ್ತರಿಂದ, ನಿಜವಾದ ಸಾಧಕರಿಂದ ಪಡ್ಕೊಳ್ಬೇಕು ಹೊರತು ಯೋಗವನ್ನು ಯಾರು ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಅಂಥರಿಂದ ಪಡ್ಕೊಂಡ್ರೆ ನಮಗೆ ಬಿಸ್ನೆಸ್ ಬರ್ತದೆ ಅಷ್ಟೇ. ಅವನಲ್ಲೇ ಇಲ್ಲದೆ ಇರೋ ನಿಜವನ್ನು ಅವನು ನಮಗೆ ಯಾಕೆ ಕೊಡ್ತಾನೆ? ಹಾಗಾಗಿ ತುಂಬ ಸಾವಧಾನವಾಗಿದ್ದು ನಾವು ಅದನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಯೋಗ ಅನ್ನುವಂಥದ್ದು. ಈ ಯೋಗಕ್ಕೆ 2 ಮುಖ ಇದೆ, ಸಾಧ್ಯ ಮತ್ತು ಸಾಧನ ಅಂತ. ಈಗ ನಾವಾಗಲೇ ಹೇಳಿದ್ವು ಜೀವಾತ್ಮ ಪರಮಾತ್ಮ ಸೇರ್ಬೋದು ಯೋಗ ಅಂತ. ಆದರೆ ನಾವು ಇದೆಲ್ಲ ಮಾಡ್ತೇವಲ್ಲ, ಈ ಪ್ರಾಣಾಯಾಮ ಮಾಡ್ತೇವೆ, ಆಸನಗಳನ್ನು ಮಾಡ್ತೇವೆ, ಇದು ಯೋಗ ಅಲ್ವಾ ಅಂತ. ಅದು ಕೂಡ ಯೋಗ ಹೌದು, ಅದು ಸಾಧನ ಯೋಗ. ಮೊದಲು ಹೇಳಿದ್ದು ಸಾಧ್ಯ ಯೋಗ ಅಂತ. ಯಾವುದನ್ನು ನಾವು ಕೊನೆಯಲ್ಲಿ ಸಾಧಿಸಬೇಕು ಜೀವನದಲ್ಲಿ, ಅಂತಹ ನಿರ್ವಿಕಲ್ಪ ಸಮಾಧಿ, ಜೀವದೇವರ ಐಕ್ಯ, ಅದು ಸಾಧ್ಯ ಯೋಗ, ನಿಜವಾದ ಯೋಗ. ಅದು ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಅಂಥ ಸಾಧನಗಳು ಯಾವ್ಯಾವ ಇದ್ದಾವೆ ಅವಕ್ಕೂ ಕೂಡ ಯೋಗ ಅಂತ ಹೆಸರಿದೆ. ಅದೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇವುಗಳೆಲ್ಲವೂ ಯೋಗಗಳೇ. ಇವೆಲ್ಲ ಸಾಧನ ಯೋಗಗಳು, ನಿಜವಾದ ಯೋಗಕ್ಕೆ ಕರ್ಕೊಂಡು ಹೋಗುವಂಥವು. ಇದೇ ಸಾಧನಾ ಪಂಚಕದ ಪ್ರವಚನ ಮಾಲಿಕೆಯಲ್ಲಿ ಒಮ್ಮೆ ನಾವು ಉದಾಹರಣೆ ಕೊಟ್ಟಿದ್ವು. ರಾಮಭದ್ರಾಚಾರ್ಯರನ್ನ ನೆನಪು ಮಾಡಿಕೊಂಡು ಹೇಳಿದ್ವು, ಊಟ ಬಡಿಸುವಾಗ ಯಾರ ಕೈಯಲ್ಲೂ ನೀರು ಇರ್ತದೆ ಅಂತಂದರೆ ನಾವು ನೀರು ಅಂತ ಕರಿತೇವೆ ಅವನ ಹೆಸರು ಗೊತ್ತಿಲ್ಲದೆ ಇದ್ದರೆ. ಆದರೆ ವ್ಯಕ್ತಿ ಬರ್ತಾನೆ, ಅವನ ಹೆಸರು ನೀರು ಅಂತಲ್ಲ, ಅವನ ಅಪ್ಪ ಅಮ್ಮ ನೀರು ಅಂತ ಹೆಸರಿಟ್ಟಿಲ್ಲ. ನೀರು ಅಂತ ಕರೆದ್ರೆ ಬರ್ತಾನೆ. ನೀರು ಏನು, ಪಾಯಸ ಅಂತ ಕರೆದ್ರು ಪಾಯಸ ಇಟ್ಕೊಂಡು ಅವನು ಬರ್ತಾನೆ. ಸಾಂಬಾರು ಅಂತ ಕರೆದ್ರೆ ಸಾಂಬಾರು ಸೀದಾ ಬರ್ತಾನೆ. ನಾವು ಅವತ್ತು ಇನ್ನೂ ಸ್ವಲ್ಪ ವಿನೋದವಾಗಿ ಹೇಳಿದ್ವು, ಯಾರೋ ಕಸಬರಕೆ ವ್ಯಾಪಾರ ಮಾಡ್ತಾನೆ ಅಂತಾದರೆ ಅವನ ಹೆಸರೇನು ನಮಗೆ ಗೊತ್ತಿಲ್ಲ. ಅವ್ನು ಬೀದಿಯಲ್ಲಿ ಹೋಗ್ತಾ ಇರ್ತಾನೆ ಕಸಬರಕೆ ಕಟ್ಟು ತಗೊಂಡು, ಕಸಬರಕೆ ಅಂತ ಕರೆದ್ರೆ ಬರ್ತಾನೆ ಅವನು. ಅದೇ ಬೇರೆ ಯಾರಿಗಾರು ಕಸಬರಕೆ ಅಂತ ಕರೀರಿ ನೋಡಿ ಏನಾಗುತ್ತೆ ಪರಿಣಾಮ ಅಂತ. ಅವನೇನು ಕಸಬರಿಗ್ಯಾ ಅಲ್ಲ, ಆದರೆ ಸಾಧನ ಅವನನ್ನು ಹಿಡ್ಕೊಂಡ್ರೆ ಕಸಬರಕೆ ಸಿಗತ್ತೆ. ಈಗ ನೀರಿನವನನ್ನು ಹಿಡ್ಕೊಂಡ್ರೆ ನೀರು ಸಿಗತ್ತೆ, ಅವನು ಸಾಧನ, ಅದರಿಂದ ನೀರು ಸಾಧ್ಯ. ಆ ನೀರು ಹಿಡ್ಕೊಂಡಿರೋನು ಸಾಧನ, ಅವನು ಮಾಧ್ಯಮ ಅವನು. ಹೀಗೆ ಈಗ ನಾವು ಶಿಲೆಯ ಮೂರ್ತಿಯನ್ನು ದೇವರು ಅಂತ ಕರಿತೇವೆ. ಅದೇ ದೇವರು ಅಂದರೆ ದೇವರಿಗೆ
ಅದರ ಆಚೆಗೆ ತೇಜೋಮಯವಾದ ರೂಪ ಇದೆ, ಅಲೌಕಿಕವಾದ ಅಪ್ರಾಕೃತವಾದ ರೂಪ ಇದೆ. ಆ ರೂಪಕ್ಕೆ ಇದು ಕರ್ಕೊಂಡು ಹೋಗೋದ್ರಿಂದ ಇದನ್ನು ನಾವು ದೇವರು ಅಂತ ಕರೆದು. ಈಗ ಫೋಟೋ ಇರ್ತದೆ, ನಮ್ಮದೇ ಫೋಟೋ ಇರ್ತದೆ ಅಥವಾ ಚಿತ್ರ ಇರ್ತದೆ. ಇಂಥವರು ಅಂತ ಆ ಚಿತ್ರ ನೋಡಿ ನಾವು ಗುರುತಿಸ್ತೇವೆ, ಹೇಳ್ತೇವೆ. ಅದು ಎಂಥದೂ ಅಲ್ಲ, ಅದು ಕಾಗದ, ಒಂದಷ್ಟು ಬಣ್ಣ ಅಷ್ಟೆ. ಅದನ್ನು ರಾಮ್ ಭಟ್ರು, ಕೃಷ್ಣ ಭಟ್ರು ಅಂತ ಯಾಕೆ ಗುರುತಿಸ್ತೇವೆ ನಾವು? ಪಾರ್ವತಿ, ಕಲಾವತಿ, ಲಕ್ಷ್ಮಿ ಅಂತ ಯಾರನ್ನು ಗುರುತಿಸ್ತೇವಲ್ಲ ನಾವು? ಹೇಗೆ ಗುರುತಿಸ್ತೇವೆ ನಾವು? ಅದಲ್ಲ. ಆದರೆ ಅವರ ನೆನಪು ಮಾಡಿಕೊಡುತ್ತೆ ಇದು. ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ನಮ್ಮ ಮನಸ್ಸು ಅಲ್ಲಿಗೆ ಹೋಗುತ್ತೆ, ವ್ಯಕ್ತಿಗೆ ಹೋಗುತ್ತೆ. ಈ ಭಾವಚಿತ್ರವನ್ನು ನಾವು ನೋಡಿದಾಗ ಅಥವಾ ಚಿತ್ರವನ್ನು ನೋಡಿದಾಗ ನಮ್ಮ ಮನಸ್ಸು ಅಲ್ಲಿಗೆ ಹೋಗೋದ್ರಿಂದ ಇದಕ್ಕೂ ನಾವು ಆ ವ್ಯಕ್ತಿಯಾಗೇ ಗುರುತಿಸ್ತೇವೆ ಅಂತ, ವ್ಯಕ್ತಿ ರೂಪದಲ್ಲೇ ಗುರುತಿಸ್ತೇವೆ. ಹಾಗೆ ನಾವು ಬಾಹ್ಯವಾಗಿ ಮಾಡ್ತಕ್ಕಂಥ ಯಮ ನಿಯಮಗಳು, ಆಸನ ಪ್ರಾಣಾಯಾಮಗಳು, ಪ್ರತ್ಯಾಹಾರ, ಧಾರಣ, ಧ್ಯಾನಗಳು, ಸಮಾಧಿಗಳು, ಇವುಗಳೇ ಯೋಗ ಅಲ್ಲ. ಆದರೆ ಇವುಗಳು ಯೋಗವನ್ನು ಸಾಧನೆ ಮಾಡಿಕೊಡೋದ್ರಿಂದ ಅವುಗಳಿಗೂ ಕೂಡ ಯೋಗ ಅಂತ ಹೆಸರು ಬಂತು. ಇವೆಲ್ಲ ಸಾಧನ ಯೋಗಗಳು. ನಾವು ಮೊದಲೇ ಹೇಳಿದಾಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಇವೆಲ್ಲ ಸಾಧನ ಯೋಗಗಳು. ಸಮಾಧಿ ಅನ್ನೋದು ಸಾಧ್ಯ ಯೋಗ, ಸಮಾಧಿಯನ್ನು ಸಾಧನೆ ಮಾಡಬೇಕಾಗಿರುವಂಥದ್ದು. ಆದರೆ ಸಮಾಧಿಯಲ್ಲಿ ಕೂಡ ಎರಡು ರೂಪ ಇದೆ, ಎರಡು ಭಾಗ ಇದೆ. ಸಮಾಧಿಯಲ್ಲಿ ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ, ಎರಡು ಖಂಡ ಇದೆ ಅದರಲ್ಲಿ. ಸಂಪ್ರಜ್ಞಾತ ಸಮಾಧಿ ಅಂದರೆ ಸಮಾಧಿ ಗೊತ್ತಾಗುತ್ತೆ ಅಂತ, ನನಗಿಂಥ ದರ್ಶನ ಆಗ್ತಾ ಇದೆ, ನಾನು ಇಂಥ ದೇವರನ್ನು ನೋಡ್ತಾ ಇದ್ದೇನೆ, ನಮ್ಗೆ ಗೊತ್ತಾಗ್ತದೆ, ನಮಗೆ ಪ್ರಜ್ಞೆ ಇರ್ತದೆ ಅಂತ. ಆ ಪ್ರಜ್ಞೆ ಇರುವ ಸಮಾಧಿ ಸಂಪ್ರಜ್ಞಾತ ಸಮಾಧಿ, ಪ್ರಜ್ಞೆ ಇಲ್ಲದ ಸಮಾಧಿ ಅಸಂಪ್ರಜ್ಞಾತ ಸಮಾಧಿ. ಅದು ಸಾಧ್ಯ, ಅದು ನಾವು ಹೊಂದಬೇಕಾಗಿರುವಂಥದ್ದು. ಪ್ರಜ್ಞೆ ಇರುವ ಸಮಾಧಿ ಏನಿದೆ ಇದು ಕೂಡ ಮಾಧ್ಯಮ. ಹೀಗೆ 8 ಅಂಗಗಳು. ಜ್ಞಾನಂ ಯೋಗಾತ್ಮಕಂ ವಿದ್ಧಿ ಯೋಗಂಚ ಅಷ್ಟಾಂಗ ಸಂಯುತಂ, ಯಾಜ್ಞವಲ್ಕ್ಯರ ಮಾತು. ಜ್ಞಾನಂ ಯೋಗಾತ್ಮಕಂ ವಿದ್ಧಿ. ಜ್ಞಾನ ಅಂತ ಹೇಳ್ತಾರಲ್ಲ, ಜ್ಞಾನಿಗಳು ಅಂತ ಹೇಳ್ತಾರಲ್ಲ. ಜ್ಞಾನ ಅಂದರೆ ಏನು? ಜ್ಞಾನ ಅಂದರೆ ಯೋಗ, ಜೀವದೇವರ ಯೋಗ. ಆ ಯೋಗವಾದಾಗಲೇ ನಮಗೆ ಅರಿವು ಉಂಟಾಗುವಂಥದ್ದು ಅಂತ, ನಿಜದ ಅರಿವು ಉಂಟಾಗುವಂಥದ್ದು, ಸಾಕ್ಷಾತ್ಕಾರ ಉಂಟಾಗುವಂಥದ್ದು. ಎರಡೂ ಸೇರಬೇಕಲ್ಲಿ. ಈ ಕರೆಂಟಿನ ವೈರ್ ನೋಡಿ, ಎರಡು ಸೇರೋದು ಕೂಡ ಬರ್ತದೆ. ಎರಡನ್ನೂ ಸೇರಿಸ್ಬೇಕು, ಯಾವುದೋ ಒಂದೇ ಬರೋದಿಲ್ಲ ಅಂತ. ಎರಡೂ ಸೇರಿದಾಗ ವಿದ್ಯುತ್ ಪ್ರವಾಹ ಹರಿವಾಗಿ, ಅದೆರಡೂ ಸೇರಿದಾಗ, ಜೀವದೇವರು ಸೇರಿದಾಗ ಇದ್ದಕ್ಕಿದ್ದಾಗ ಬೆಳಕಾಗ್ತದೆ ಅಲ್ಲಿ. ಅದೇ ಅರಿವು, ಅದೇ ಸಾಕ್ಷಾತ್ಕಾರ. ಹಾಗಾಗಿ ಜ್ಞಾನಂ ಯೋಗಾತ್ಮಕಂ ವಿದ್ಧಿ. ಯೋಗ ಅಂದರೆ ಏನು? ಜ್ಞಾನ ಅಂದರೆ ಯೋಗ. ಯೋಗ ಅಂದರೆ ಏನು? ಯೋಗ ಅಂದರೆ ಜ್ಞಾನ ಅಲ್ಲ. ಯೋಗ ಅಂದರೆ ಅಷ್ಟಾಂಗ ಸಂಯುತಂ, 8 ಅಂಗಗಳಿಂದ ಕೂಡಿರತಕ್ಕಂಥ ಒಂದು ಅಂಗಿ ಇದು. 8 ಅಂಗಗಳಿದೆ, ಇದೇ 8 ಅಂಗಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಸಮಾಧಿ ಅಂದರೆ ಸಂಪ್ರಜ್ಞಾತ ಸಮಾಧಿ. ಇವುಗಳ 8 ಅಂಗಗಳು. ಇವುಗಳಿಂದ ನಾವು ಸಾಧಿಸಬೇಕಾಗಿರುವುದು 9ನೇದಾಗಿರುವಂಥ ಅಸಂಪ್ರಜ್ಞಾತ ಸಮಾಧಿಯನ್ನು, ಇಹದ ಮರವೆ, ದೇಹದ ಮರವೆ, ಕೊನೆಗೆ ಧ್ಯಾನದ ಮರವೆ, ಯೋಗದ ಮರವೆ ಅಂತ ಮರವೆಗಳಲ್ಲಿ ಅತಿ ಶ್ರೇಷ್ಠವಾದ ಮರವೆಯನ್ನು ನಾವು ಸಾಧಿಸಲಿಕ್ಕಿರುವಂಥದ್ದು. ಅದೇ ಯೋಗ ಅಂದರೆ. ಅಲ್ಲಿ ಹೋದಾಗ ಏನೂ ಗೊತ್ತಾಗದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಆ ಸ್ಥಿತಿಯನ್ನು ಪಡ್ಕೊಳ್ಬೇಕು. ಅದಕ್ಕೆ ಹಿಂದಕ್ಕೆ 8 ಅಂಗಗಳಿದೆ. ಹಾಗಾಗಿ ಯೋಗ ಶಬ್ದವನ್ನು ನಿರ್ವಚನ ಮಾಡುವಾಗ ಕೋಶವು ಕೂಡ ಹಾಗೆ ನಿರ್ವಚನ ಮಾಡಿದೆ. ಯೋಗ ಸನ್ನಹನೋಪಾಯ ಧ್ಯಾನ ಸಂಗತಿ ಯುಕ್ತಿಷು. ಇಷ್ಟು ವಿವರಣೆ ಅದಕ್ಕೆ. ಯೋಗ ಅಂದರೆ ಸನ್ನಹನ, ಉಪಾಯ, ಧ್ಯಾನ, ಸಂಗತಿ, ಯುಕ್ತಿ. ಯುಕ್ತಿ ಅಂದರೆ ಸೇರುವಿಕೆ ಅಂತ ಅರ್ಥ ಅದಕ್ಕೆ. ಯೋಗ ಯುಕ್ತಿ ಅನ್ನೋದು ಈ ವ್ಯಾಕರಣ ದೃಷ್ಟಿಯಿಂದ ಒಂದೇ ಅರ್ಥ, ಎರಡಕ್ಕೂ ಕೂಡ ಅಂತ. ಸೇರುವಿಕೆ. ಸಂಗತಿ ಅಂದರೂ ಕೂಡ ಅದೇ, ಸಂಘ ಉಂಟಾಗುವಂಥದ್ದು, ಸೇರುವೆ ಉಂಟಾಗುವಂಥದ್ದು. ಇದೆರಡು ಸಾಧ್ಯಗಳು. ಸಾಧನ ಅಂದರೆ ಇದೆಲ್ಲ ಸಾಧನ. ಯಾವುದು? ಸನ್ನಹನ ಅಂದ್ರೇನು? ಸಿದ್ಧತೆ. ಈ 8 ಅಂಗಗಳು ಕೂಡ ಸಿದ್ಧತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಅದೆಲ್ಲ ಸಿದ್ಧತೆ. ದೇವರು ನಮ್ಮೊಳಗೆ ಮೂಡಿ ಬರಬೇಕು ಅಂದರೆ
ಅದಕ್ಕೆ ಅನುವಾಗಿ ನಾವು ಕೂತ್ಕೊಂಡಿರಬೇಕು ಸಮಾಧಾನವಾಗಿ. ಇನ್ನೇನೋ ಮಾಡ್ತಾ ಇದ್ರೆ ದೇವ್ರು ಯಾಕೆ ಬರ್ತಾನೆ? ಅವನಿಗೊಂದು ಬೆಲೆ ಇಲ್ವಾ? ದೇವರಿಗೊಂದು ಅವನಿಗೊಂದು ತೂಕ ಇಲ್ವಾ? ಅರ್ಹತೆ ಇಲ್ವಾ? ಈಗ ನಾವು ಅವನ ಕಡೆ ನೋಡ್ತಾ ಇರಬೇಕು ಕೊನೆ ಪಕ್ಷ ಅಂತ. ನೋಡೋಕೆ ಅವನು ಕಾಣದೇ ಇದ್ರೆ ಬೇರೆ ಎಲ್ಲಿ ನೋಡದೇ ಇರಬೇಕು ನಾವು ಕೊನೆ ಪಕ್ಷ ಅಂತ. ಹಾಗಾಗಿ ದೇವರ ಆಗಮನಕ್ಕೆ ಸಿದ್ಧತೆ ಅದೆಲ್ಲ. ನಾವು ಸಮಾಧಾನವಾಗಿ ಕುಳಿತುಕೊಳ್ಳುವಂಥದ್ದು, ಶರೀರಕ್ಕೆ ಸಮಾಧಾನ, ಮನಸ್ಸಿಗೆ ಸಮಾಧಾನ, ಆ ಸಮಾಧಾನವೇ ಇದೆಲ್ಲ ಸಿದ್ಧತೆ, ಅದನ್ನೇ ಕೊಡುವಂಥದ್ದು ಇದೆಲ್ಲ ಅಂತ. ಹಾಗಾಗಿ ಸನ್ನಹನ, ಉಪಾಯ ಅಂದರೆ ಸಾಧನ ಅಂತ, ಧ್ಯಾನ ಇದನ್ನೆಲ್ಲ ಯೋಗ ಅಂತ ಕರೆದರು ಕೋಶಕಾರರು. ಹಾಗಾಗಿ ಸಾಧಿಸಬೇಕಾಗಿರ್ತಕ್ಕಂಥ ಸಾಧನ ರೂಪವಾಗಿರ್ತಕ್ಕಂಥ ಯೋಗಗಳು ಅವೆಲ್ಲವೂ ಕೂಡ ಅಂಗ ಅಂದರೆ ಅದು ನಮ್ಮನ್ನು ಪರಮ ಗುರಿ ಕಡೆ ಕರ್ಕೊಂಡು ಹೋಗುತ್ತೆ. ಅಂಗ ಅಂದರೆ ನಾವು ಅದನ್ನು ಕೂಡ ಈ ಪ್ರವಚನ ಮಾಲಿಕೆಯ ಮಧ್ಯದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ ಅದನ್ನು. ಈಗ ಒಬ್ಬ ವ್ಯಕ್ತಿಯನ್ನು ಕರಿಬೇಕು, ಅವನು ಕೈ ಮುಟ್ಟಿ ಕರಿತೇವೆ, ನಾವು ಭುಜ ಮುಟ್ಟಿ ಕರಿತೇವೆ. ಈ ಭುಜ ಕೈ ಎಲ್ಲ ಅಂಗಗಳು ನೋಡಿ, ಅಂಗಗಳನ್ನು ಮುಟ್ಟಿದರೆ ಅಂಗಿಗೆ ಸಂವೇದನೆ ಉಂಟಾಗ್ತದೆ ಅಂತ. ಓ ಅಂತ ಅವನು ತಿರುಗಿ ನೋಡ್ತಾನೆ ಅಂತ, ಏನು ಅಂತ ಕೇಳ್ತಾನೆ ಅಂತ. ಹಾಗೆ ಇವೆಲ್ಲವೂ ಅಂಗಗಳು, ಇವುಗಳ ಮೂಲಕ ನಾವು ಅಂಗಿಯನ್ನು ತಲುಪಲಿಕ್ಕೆ ಸಾಧ್ಯ. ಈ ಕಿವಿ ಒಂದು ಅಂಗ, ಸುಮ್ಮನೆ ಕರೆದ್ರೆ ಸಾಕು, ವ್ಯಕ್ತಿ ತಿರುಗಿ ನೋಡ್ತಾನೆ, ಏನಾಗಬೇಕು ಅಂತ ಕೇಳ್ತಾನೆ. ಹಾಗೆ ಈ ಅಂಗಗಳನ್ನು ಬಳಸಿದಾಗ ನಾವು ಅಂಗಿಯನ್ನೇ ತಲುಪಬಹುದು, ಅಂಗಗಳು ಯಾರದೋ ಅವನನ್ನು ತಲುಪಬಹುದು. ಹಾಗಾಗಿ ಅದು ಯೋಗ. 8 ಬೇಕು, ಇದರಲ್ಲಿ ಶಾರ್ಟ್ ಕಟ್ ಇಲ್ಲ, ಬೈಪಾಸ್ ಇಲ್ಲ, ನನಗೆ ಅದೆಲ್ಲ ಬೇಡ ಇದಿಷ್ಟೇ ಮಾಡ್ತೇನೆ ಅನ್ನೋ ಹಾಗಿಲ್ಲ. ನೀವು ಅಂದರೆ ಅಂತಿಮವಾಗಿ ನಿಮಗೆ ಸಮಾಧಿ ಸಿಕ್ಕಿದೆ ಅಂತಾದರೆ ಇದು 8 ಒಂದೋ ನೀವು ಮಾಡಿರ್ತೀರಿ ಅಥವಾ ತಾನಾಗಿ ಆಗಿರ್ತದೆ, ಎರಡರಲ್ಲೊಂದು. ಇದಿಲ್ಲದೆ ಅದಿಲ್ಲ ಅಂತ. ಈ ಹಿಂದಿನ ಎಲ್ಲ ಸ್ಥಿತಿಗಳು ನಿಮಗೆ ಒಂದೋ ಸಹಜವಾಗಿ ಏರ್ಪಟ್ಟಿರ್ತವೆ ಅಥವಾ ಸಾಧನೆ ಮಾಡಿರ್ತೀರಿ. ಈ ಕೆಲವರು ಈ ದಾರಿಯನ್ನು ಬಿಟ್ಟು ಭಕ್ತಿಯಿಂದ ಹೋಗಿ ಭಗವಂತನನ್ನು ಸೇರ್ತಾರೆ, ಅವರಿಗೂ ಇದೆಲ್ಲ ಆಗಿರ್ತದೆ. ಅವರನ್ನು ಪ್ರಾಣಾಯಾಮ ಮಾಡ್ತಾ ಇದ್ರ ಅಂದರೆ ಇಲ್ಲ, ಆದರೆ ಅವರು ಉಸಿರಾಟದಲ್ಲಿ ವ್ಯತ್ಯಾಸ ಬಂದಿರ್ತದೆ ಅಂತ. ಉಸಿರಿನ ಗತಿಯಲ್ಲಿ ಪ್ರಾಣಾಯಾಮ ಮಾಡಿದ ನಂತರ ಯಾವ ವ್ಯತ್ಯಾಸ ಬರಬೇಕೋ, ಯಾವ ಸಂಸ್ಕಾರ ಪರಿಷ್ಕಾರ ಬರಬೇಕೋ ಅದು ಬಂದಿರ್ತದೆ. ಅದು ಬಾರದೇ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾಣಾಯಾಮ ಮಾಡಿದವರ ಉಸಿರಾಟವನ್ನು ಗಮನಿಸಿ, ಮತ್ತು ಭಕ್ತಿಯಿಂದ ಪರಮಾತ್ಮನನ್ನಾರು ಕಂಡವರಿದ್ದರೆ, ಆ ಎತ್ತರ ಏರಿದವರಿದ್ದರೆ ಅವರ ಉಸಿರಾಟ ಗಮನಿಸಿ. ಅದು ತಾನಾಗಿ ಬಂದಿದೆ. ಅವನೇನು ಆಸನ ಮಾಡ್ತಾ ಇದ್ದಾನ, ಆಸನಾಭ್ಯಾಸ ಮಾಡ್ತಾ ಇದ್ದಾನ? ಇಲ್ಲ. ಆದರೆ ಯಾವುದೋ ಒಂದು ಭಂಗಿಯಲ್ಲಿ ಎಷ್ಟು ಹೊತ್ತು ಕೂತಿದ್ದಾನೆ ನೋಡಿ ಅವನು. ಮೀರಾಬಾಯಿ ಭಕ್ತಿ ಪರಾಕಾಷ್ಠೆಯಲ್ಲಿ ಮೈ ಮರೆತು ಅವಳು ಹೇಗಿದ್ದು ಹಾಗೆ ಇರ್ತಿದ್ಲಲ್ಲ ಎಷ್ಟೋ ಹೊತ್ತು. ಅದು ಆಸನ ಅಲ್ಲದೆ ಬೇರೆ ಇನ್ನೇನದು, ಅದೇ ಅದು. ಹಾಗಾಗಿ ಇವುಗಳನ್ನ ಒಂದೋ ನಾವು ಸಾಧನೆ ಮಾಡಬೇಕು ಅಥವಾ ಯಾವುದೋ ಕೆಲವೊಂದು ಸಾಧನೆ ಮಾಡಬೇಕು, ನಮ್ಮ ಉಳಿದಿದ್ದು ತಾನಾಗಾಗ್ತದೆ. ಅಂತೂ ಎಲ್ಲವೂ ಬೇಕು. ಈ ಅಂಗಗಳಿಲ್ಲದೆ ಅಂಗಿ ಇಲ್ಲ. ಅಂಗಿ ಅಂದರೆ ಅಂಗಗಳು ಯಾವುದಕ್ಕೆ ಸೇರಿದ್ದೋ ಅದು ಅಂತ, ಅದಿಲ್ಲ ಅಂತ. ಹಾಗಾಗಿ ಇಷ್ಟೂ ಸೇರಬೇಕಾಗ್ತದೆ. ಇದನ್ನು ಬಿಟ್ಟು ನಾವು ಬೇರೆ ಏನಾದ್ರು ಮಾಡಿದರೂ ಕೂಡ ನಾವು ಇಲ್ಲಿಗೆ ಬಂದೇ ಹೋಗಬೇಕಾಗ್ತದೆ ಅಂತ. ಯಾಜ್ಞವಲ್ಕ್ಯರ ಒಂದು ಮಾತು ನೋಡಿ, ವಿದ್ಯಾಚಾರ ದಮಾಹಿಂಸ ಧ್ಯಾನ ಸ್ವಾಧ್ಯಾಯ ಕರ್ಮಣ ದಾನ ಸ್ವಾಧ್ಯಾಯ ಕರ್ಮಣ ಅಯಂತು ಪರಮೋ ಧರ್ಮ ಯದ್ಯೋಗಿ ಆತ್ಮದರ್ಶನಂ. ಯಜ್ಞ ಅಂದರೆ ಹೋಮ ಅಥವಾ ಯಜ್ಞ, ಆಚಾರ ಆಚರಣೆ, ದಮ ಅಂದರೆ ಇಂದ್ರಿಯ ನಿಗ್ರಹ, ಅಹಿಂಸಾ ಹಿಂಸೆ ಮಾಡದೇ ಇರುವಂಥದ್ದು ಬೇರೆ ಜೀವಗಳನ್ನು, ದಾನ, ಸ್ವಾಧ್ಯಾಯ ಅಂದರೆ ವೇದಾಧ್ಯಯನ. ಈ ಎಲ್ಲ ಇದು ಮತ್ತು ಇಂಥ ಅನೇಕ ಕರ್ಮಗಳು. ಈ ಎಲ್ಲ ಕರ್ಮಗಳಲ್ಲಿ ಅತಿ ಶ್ರೇಷ್ಠವಾದ ಯಾವುದು ಅಂದರೆ ಯದ್ಯೋಗಿನ ಆತ್ಮದರ್ಶನ. ಇವೆಲ್ಲ ಧರ್ಮವೇ, ಆದರೆ ಪರಮಧರ್ಮ ಯಾವುದು ಅಂದರೆ ಯೋಗಿನ ಆತ್ಮದರ್ಶನಂ. ಯೋಗದ ಮೂಲಕವಾಗಿ ಆತ್ಮವನ್ನು ಕಾಣುವಂಥದ್ದು, ಆತ್ಮವನ್ನು ಪಡ್ಕೊಳ್ಳುವಂಥದ್ದು, ಅದೇ ಪರಮಧರ್ಮ. ಹಾಗಾಗಿ ನೀವು ಏನು ಮಾಡಿದರೂ, ನೀವು ಯಜ್ಞದ ದಾರಿಯಲ್ಲಿ ಹೋಗಿ, ತಪಸ್ಸಿನ ದಾರಿಯಲ್ಲಿ ಹೋಗಿ, ಸ್ವಾಧ್ಯಾಯದ ದಾರಿಯಲ್ಲಿ ಹೋಗಿ, ಯಾವ ದಾರಿಯಲ್ಲಿ ಹೋದರೂ ಇವುಗಳು ತಾನಾಗಿ ಏರ್ಪಟ್ಟಿರ್ತವೆ. ಈ ದಾರಿಯಲ್ಲಿ ಬಂದರೆ ನೀವು ಇದು ಸಾಧನೆ ಮಾಡ್ತಾ ಹೋಗ್ತೀರಿ. ಹಾಗಾಗಿ ಇದು ಅನಿವಾರ್ಯ, ಇದಿಲ್ಲದೆ ಅದಿಲ್ಲ. ಹಾಗಾಗಿ ಇದು ಯೋಗ. ಯೋಗವನ್ನು ಇನ್ನೂ ನಾನಾ ರೀತಿಯಲ್ಲಿ ಹೇಳಿದ್ದಾರೆ. ಅಷ್ಟಾಂಗ ಯೋಗವನ್ನು ನಾವು ಹೇಗೆ ನಿರೂಪಣೆ ಮಾಡ್ತಾ ಇದ್ದೇವೋ ಹಾಗೆ ಇನ್ನೂ ಬೇರೆ ಬೇರೆ ಥರ ಹೇಳಿದ್ದಾರೆ. ಉದಾಹರಣೆಗೆ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ. ಪ್ರಕೃತಿ ಶುದ್ಧ ಸಾತ್ವಿಕವಾಗಿದ್ದರೆ ಅವನಿಗೆ ಜ್ಞಾನಯೋಗ,
ರಾಜಸವಾಗಿದ್ದರೆ ಕರ್ಮಯೋಗ, ತಾಮಸವಾಗಿದ್ದರೆ ಭಕ್ತಿಯೋಗ. ಅದನ್ನು ಕಡಿಮೆ ಹೆಚ್ಚು ಅಂತ ಅಂದ್ಕೊಳ್ಬೇಡಿ, ಅದು ತಾಮಸವೋ ಹಾಗಲ್ಲ. ಈ ಮೂರೂ ಗುಣಗಳು ಕೂಡ ನಮ್ಮನ್ನು ದೇವರಲ್ಲಿಗೆ ಕರ್ಕೊಂಡು ಹೋಗ್ತವೆ. ನೀವು ಸತ್ವಗುಣದ ಮೂಲಕ ಹೋಗೋದಾದರೆ ಜ್ಞಾನಯೋಗದ ಮೂಲಕ ಹೋಗ್ತೀರಿ, ನೀವು ರಜೋಗುಣದ ಮೂಲಕ ಹೋಗೋದಾದರೆ ಕರ್ಮಯೋಗದ ಮೂಲಕ ಹೋಗ್ತೀರಿ, ತಮೋಗುಣದ ಮೂಲಕ ಹೋಗೋದಾದರೆ ಅದು ಕೂಡ ಕರ್ಕೊಂಡು ಹೋಗ್ತದೆ ನಮ್ಮನ್ನು ದೇವರ ಹತ್ತಿರ, ಭಕ್ತಿಯೋಗದ ಮೂಲಕ ಹೋಗ್ತೀರಿ. ಸಾತ್ವಿಕ ಈ ಜ್ಞಾನಯೋಗ ಅಂದರೆ ಹುಟ್ಟುವಾಗಲೇ ಅವನಿಗೆ ಎಲ್ಲವೂ ಸಿದ್ಧವಾಗಿದೆ, ಉಳಿದದ್ದು ಮಾಡಬೇಕಾದೇನಿಲ್ಲ ಅವನಿಗೆ. ಬೈ ಡಿಫಾಲ್ಟ್, ಬೈ ಬರ್ತ್ ಎಲ್ಲ ಇದೆ ಅವನಿಗೆ, ಅದನ್ನೆಲ್ಲ ಸಾಧನೆ ಮಾಡಬೇಕಾಗಿಲ್ಲ ಅವನು. ಅಂಥ ಶುದ್ಧವಾದ ಪ್ರಕೃತಿ ಅದು. ಆ ಪ್ರಕೃತಿಗೆ ಶ್ರವಣ ಮನನ ನಿಧಿಧ್ಯಾಸನಗಳು ಸಾಕು. ಎಲ್ಲೋ ಒಳ್ಳೆಯ ಮಾತು, ಒಂದು ಒಳ್ಳೆಯ ಮಾತನ್ನು ಕೇಳ್ತಾನೆ, ಭಗವಂತನ ಬಗ್ಗೆ ಒಳ್ಳೆಯ ಮಾತನ್ನು ಕೇಳ್ತಾನೆ, ಅದನ್ನೇ ಮನನ ಮಾಡ್ತಾನೆ, ಅಲ್ಲ ನಿಂತು ಬಿಡ್ತಾನೆ, ಆಯಿತು, ಅವನ ಸಾಧನೆ ಅಷ್ಟೇ. ರಮಣ ಮಹರ್ಷಿಗಳಿಗೆ ನಾನು ಯಾರು ಅಂತ ಒಂದು ಜಿಜ್ಞಾಸೆ ಬಂತಂತೆ, ನಾನು ಯಾರು ಅಂತ. ಅಲ್ಲೇ ಅದನ್ನೇ ಅದರ ಮೇಲೆ ಅವ್ರ ಮನಸ್ಸನ್ನು ಕೇಂದ್ರೀಕರಿಸಿದ್ರು, ಅವರಿಗೆ ಜ್ಞಾನ ಪ್ರಾಪ್ತಿ ಆಯಿತು. ಪರಿಶುದ್ಧ ಪ್ರಕೃತಿ ಆದಾಗ ಸಾಧ್ಯ ಅದು ಅಂತ, ಅದನ್ನು ಜ್ಞಾನಯೋಗ ಅಂತ ಕರೆದ್ರು. ಅವನು ಇದು ಯಾವುದನ್ನು ಮಾಡೋದಿಲ್ಲ, ಇದೆಲ್ಲ ಅವನಿಗೆ ತಾನಾಗಿ ಸಿದ್ಧವಾಗ್ತವೆ ಅಂತ. ಈಗ ರಮಣ ಮಹರ್ಷಿಗಳು ಆಸನಾಭ್ಯಾಸ ಮಾಡಿದ್ರು ಅಂತ ಎಲ್ಲೂ ಇಲ್ಲ, ಆದರೆ ಅವ್ರು ಹೇಗೆ ಕೂತ್ಕೋತಾ ಇದ್ದು ಅಂದರೆ ಅವರ ದೇಹ ಭಾಗಗಳನ್ನು ಇರುವೆಗಳು ಕಚ್ಚಿ ತಿಂದರೂ ಕೂಡ ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಅವರ ಚರಿತ್ರೆ ವರ್ಣನೆ ಮಾಡ್ತದೆ. ಆ ರೀತಿಯಲ್ಲಿ ಕೂತು ಬಿಡ್ತಿದ್ರು ಎಷ್ಟೋ ಹೊತ್ತು, ಇರುವೆಗಳು ಅವರ ಕಾಲನ್ನು ಅಥವಾ ಕೈಯನ್ನು ಕಚ್ಚಿ ತಿಂದರೂ ಕೂಡ ಗೊತ್ತಿಲ್ಲ ಅವರಿಗೆ. ಚೂರು ಚೂರು ಸ್ವಲ್ಪ ಸ್ವಲ್ಪ ಭಾಗಗಳನ್ನು ತಿಂದು ಮುಕ್ಕು ಮಾಡಿಬಿಟ್ಟಿದ್ವು ಅಂತ. ಇವರು ಧ್ಯಾನ ಮಾಡ್ತಾ ಇದ್ದಾರೆ. ಶ್ರವಣ ಮನನ ನಿಧಿಧ್ಯಾಸನಗಳು. ಶ್ರವಣ ಕೇಳೋದು ಒಳ್ಳೆಯ ವಿಷಯವನ್ನು, ಮನನ ಅದನ್ನೇ ಭಾವಿಸೋದು, ನಿಧಿಧ್ಯಾಸನ ನಿಂತು ಬಿಡೋದಲ್ಲಿ ಧ್ಯಾನ. ಮೂರನೇ ಹೆಜ್ಜೆಯಲ್ಲಿ ಮುಕ್ತಿ ಅವನಿಗೆ, ಅದು ಜ್ಞಾನಯೋಗ. ಅದು ಕರ್ಮಯೋಗ ಅಂದರೆ ರಜೋಗುಣ ಇದೆ ಅವನಲ್ಲಿ, ಹಾಗಾಗಿ ಚಾಂಚಲ್ಯ ಇದೆ, ಮನಸ್ಸಲ್ಲೂ ಚಾಂಚಲ್ಯ ಇದೆ, ಚಲನೆ ಇದೆ ಮನಸ್ಸಲ್ಲೂ ಕೂಡ. ಮನಸ್ಸಲ್ಲಿ ಇದ್ಮೇಲೆ ದೇಹದಲ್ಲೂ ಚಲನೆ ಇದ್ದೇ ಇರ್ತದೆ, ಇಲ್ಲದೇ ಇಲ್ಲ. ಅದನ್ನು ಬಿಡಲಿಕ್ಕೆ ಹೋದರೆ ಪ್ರಕೃತಿಯ ವಿರೋಧ ಮಾಡ್ತದೆ, ಪ್ರಕೃತಿ ಸ್ಟ್ರೈಕ್ ಮಾಡ್ಬೋದು ಅಂತ, ಮುಷ್ಕರ ಹೂಡ್ಬೋದು, ಆಗೋದಿಲ್ಲ ಅಂತ ಕೂರ್ಬೋದು. ಅವನು ಈ ದಾರಿಗೆ ಬರಬೇಕಾಗಿಲ್ಲ, ಅವನು ಕರ್ಮದ ಮೂಲಕವೇ ಸೇರಬೇಕು ದೇವರನ್ನು. ಅದಕ್ಕೆ ಅನುಗುಣವಾದ ಕರ್ಮಗಳಿದೆ, ಕರ್ಮಗಳನ್ನು ಆ ಬಗೆಯಲ್ಲಿ ಮಾಡಿದಾಗ, ಆ ರೀತಿಯಲ್ಲಿ ಮಾಡಿದಾಗ ತಾನಾಗಿ ಕರ್ಮಗಳೇ ಯೋಗವಾಗಿ ಪರಿಣಮಿಸ್ತವೆ. ಅದೊಂದು ಸೈನ್ಸ್ ಕರ್ಮ ಅಂದರೆ. ಆ ಸೈನ್ಸಿನ ಜೊತೆಗೆ ಮಾಡಬೇಕು ಅದನ್ನು, ಸುಮ್ಮನೆ ಅಂದರೆ ಅಣಕದ ಹಾಗೆ ಮಾಡಿ ಪ್ರಯೋಜನ ಇಲ್ಲ ಅಂತ. ಅದರ ಮರ್ಮ ಅರಿತು ಮಾಡಬೇಕು ಕರ್ಮಗಳನ್ನು, ಭಾವ ಇಟ್ಟು ಮಾಡಬೇಕು, ಆಗಾಗ ಆ ಕರ್ಮವೇ ಯೋಗವಾಗಿ ಪರಿಣಮಿಸ್ತದೆ, ಅದು ಕರ್ಮಯೋಗ. ಅದು ಇನ್ನು ತಮೋಗುಣದ ಸ್ವಭಾವ ಅಂಟುಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆಗೆ, ಅದು ಗಟ್ಟಿಯಾಗಿ ಒಂದು ಕಡೆ ಅಂಟುಕೊಳ್ತದೆ, ಅಲ್ಲಾಡದೇ ಇರುವ ಹಾಗೆ ಅಂತ. ತೂಕ ಇದೆ ಅದಕ್ಕೆ. ತಮೋಗುಣದ ಧರ್ಮಗಳಲ್ಲಿ ಒಂದು ತೂಕ, ಅದು ಭಾರ ಇದೆ. ಅದು ಭಾರ ಅಂದರೆ ಅದು ಆ ಕಡೆ ಈ ಕಡೆ ಭಾರವಾಗಿರೋ ವಸ್ತುಗಳು ಹಾರೋಗೋದಿಲ್ಲ, ಆ ಕಡೆ ಈ ಕಡೆ ಹೋಗೋದಿಲ್ಲ, ಇಟ್ಟಲ್ಲಿರ್ತವೆ ಅವು. ಹಡಿಗೆಗೆ ಲಂಗರ್ ಹಾಕ್ತಾರಲ್ಲ, ಭಾರ, ಅದು ಭಾರದ ಸ್ವಭಾವ ಅದು ಅಂತ. ಆ ತಮೋಗುಣದ ಸ್ವಭಾವ ಅದು ಒಂದು ಕಡೆ ನಿಂತು ಬಿಡ್ತದೆ ಅಲ್ಲೇ ಅದು ಅಂತ. ಒಳ್ಳೆ ಕಡೆ ನಿಂತು ಬಿಡಬೇಕು ಅಂತ. ಯಾವುದಾದ್ರೊಂದು ದೇವತಾ ಮೂರ್ತಿಯಲ್ಲಿಯೋ ಗುರುವಿನಲ್ಲಿಯೋ ಮಂತ್ರದಲ್ಲಿಯೋ ನಿಂತು ಬಿಟ್ಟರೆ ನಿಂತೇ ಬಿಡ್ತಾನೆ. ಅದೇ ಅವನಿಗೆ ಯೋಗವಾಗಿ ಪರಿಣಮಿಸ್ತದೆ. ಭಕ್ತಿ ಯೋಗ ಯಾವುದು ಮೇಲು ಕೀಳು ಅಂತ ಅಂದ್ಕೊಳ್ಬೇಡಿ, ಪ್ರಕೃತಿ ಭೇದದಿಂದ ಸಾಧನಾ ಮಾರ್ಗಗಳು ಬೇರೆಯಾದವು. ಈ ಕೃತಯುಗದಲ್ಲಿ ಶುದ್ಧ ಪ್ರಕೃತಿಗಳೇ ಜಾಸ್ತಿ, ಹಾಗಾಗಿ ಜ್ಞಾನಯೋಗವೇ ಹೆಚ್ಚು. ಆ ಸಮಯದಲ್ಲಿ ಮಧ್ಯದ ಯುಗಗಳಲ್ಲಿ ರಜೋಗುಣದ ಪ್ರಭಾವ ಜಾಸ್ತಿ, ಹಾಗಾಗಿ ಆಗ ಕರ್ಮಯೋಗಕ್ಕೆ ತುಂಬ ಪ್ರಾಧಾನ್ಯ ಬಂತು. ಈಗ ಕಲಿಯುಗ ಬಂದಾಗ ತಮೋಗುಣಕ್ಕೆ ಪ್ರಾಧಾನ್ಯ ಜಾಸ್ತಿ ಆಗ್ತಾ ಇದೆ ದಿನ ಹೋದಾಗ ಭಕ್ತಿಯೋಗಕ್ಕೆ ಪ್ರಾಶಸ್ತ್ಯ ಈ ಯುಗದಲ್ಲಿ. ಹಾಗಾಗಿ ಕೃತಯುಗದಲ್ಲಿ ಧ್ಯಾನ, ಧ್ಯಾಯನ ಕೃತಯುಗದಲ್ಲಿ ಧ್ಯಾನ. ಯಜ್ಞೈಸ್ತ್ರೇತಾಯಾಮ್, ತ್ರೇತಾಯುಗ ಬಂದಾಗ ಯಜ್ಞಗಳು. ದ್ವಾಪರದಲ್ಲಿ ಸಮ್ಯಕ್ ಅರ್ಚಯನ್, ಪೂಜೆ. ಈ ಯಜ್ಞ ಪೂಜೆಗಳು ಕರ್ಮಗಳು. ದ್ವಾಪರೇ ಸಮ್ಯಕ್ ಅರ್ಚಯನ್ ಯದಾಪ್ನೋತಿ. ಆ ಕೃತಯುಗದಲ್ಲಿ ಧ್ಯಾನ ಮಾಡಿದವನಿಗೆ ಏನು ಸಿಗುತ್ತೆ, ದ್ವಾಪರದಲ್ಲಿ ಯಜ್ಞ ಮಾಡಿದವನಿಗೆ ಏನು ಸಿಗುತ್ತೆ, ತ್ರೇತೆಯಲ್ಲಿ ಯಜ್ಞ ಮಾಡಿದವನಿಗೆ ಏನು ಸಿಗುತ್ತೆ, ದ್ವಾಪರದಲ್ಲಿ ಪೂಜೆ ಮಾಡಿದವನಿಗೆ ಏನು ಸಿಗುತ್ತೆ. ಯದಾಪ್ನೋತಿ ತದಾಪ್ನೋತಿ ಕಲವು ಸಂಕೀರ್ತ್ಯ ಕೇಶವಂ. ಭಕ್ತಿ ಮಾಡಿದ್ರೆ ಅದಾಗ್ತದೆ ಈ ಯುಗದಲ್ಲಿ, ಕಲಿಯುಗದಲ್ಲಿ. ಸಾಮಾನ್ಯ ನಿಯಮ, ಕಲಿಯುಗದಲ್ಲೂ ಕೂಡ ಸತ್ವ ಪ್ರಕೃತಿಯಲ್ಲಿ ಸಿಗ್ಬೋದು, ಕಲಿಯುಗದಲ್ಲೂ ಕೂಡ ರಜಃ ಪ್ರಕೃತಿಗಳು ಸಿಗ್ಬೋದು, ಕರ್ಮಯೋಗದಲ್ಲಿ ಸಿಗ್ಬೋದು ಈಗಲೂ ಕೂಡ.
ಜ್ಞಾನಯೋಗದವರು ಸಿಗ್ಬೋದು, ಭಕ್ತಿಯೋಗದವರು ಸಿಗ್ಬೋದು. ಆದರೆ ಕಾಲಕ್ಕೆ ಪ್ರಾಧಾನ್ಯ ಇರುವಂಥದ್ದು ಭಕ್ತಿಯೋಗಕ್ಕೆ. ಹೀಗೂ ಕೂಡ ಇವ್ರು ವಿಂಗಡಿಸ್ತಾರೆ ಯೋಗವನ್ನು, ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಅಂತ. ಹಾಗೆ ಇನ್ನೂ ಬೇರೆ ರೀತಿ ವಿಂಗಡಿಸೋದು ಉಂಟು. ಯೋಗೋ ಹಿ ಬಹುಧಃ ಬ್ರಹ್ಮನ್ ಉಚ್ಯತೆ ವ್ಯವಹಾರತಃ ಮಂತ್ರಯೋಗೋ ಲಯಶ್ಚೈವ ಹಠೋಸೌ ರಾಜಯೋಗತಃ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ. ರಾಜಯೋಗ ಅಂತದೇ ಜ್ಞಾನಯೋಗ, ಅದಕ್ಕೆ ತುಂಬ ಹತ್ರ ಇದೆ ಅದು. ಮಂತ್ರಯೋಗ, ಮಂತ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಮಂತ್ರದ ಮೂಲಕವಾಗಿ ಭಗವಂತರನ್ನು ಸಾಕ್ಷಾತ್ಕಾರ ಮಾಡುವಂಥದ್ದು. ಲಯಯೋಗ, ಲಯಗೊಳಿಸುವ ಒಂದು ಟೆಕ್ನಿಕ್ ಅದು. ತತ್ವಗಳನ್ನು, ಹಿಂದಿನ ತತ್ವಗಳಿಗೆ ಲಯಗೊಳಿಸ್ತಕ್ಕಂಥ ಒಂದು ವಿಜ್ಞಾನ ಅದು ಲಯಯೋಗ. ಹಾಗೆ ಹಠಯೋಗ, ಆ ಹಠಯೋಗದ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ. ಹಠಯೋಗ ಅಂದರೆ ಬಲಾತ್ಕಾರ, ಒತ್ತಾಯ, ಅದೇ ಸೂಜಿ ಮೇಲೆ ಕೂತ್ಕೊಳ್ಳೋದು, ಹೀಗೆಲ್ಲ ಏನೇನೋ ಕಲ್ಪನೆಗಳಿದೆ. ಹಠ ಅನ್ಬೇಕಾದ್ರೆ ಹ ಅಂದರೆ ಸೂರ್ಯನಾಡಿ, ಠ ಅಂದರೆ ಚಂದ್ರನಾಡಿ, ಇಡಾನಾಡಿ, ಪಿಂಗಲನಾಡಿ. ಹ ಅಂದರೆ ಪಿಂಗಲನಾಡಿ, ಠ ಅಂದರೆ ಚಂದ್ರನಾಡಿ. ಅದೆರಡು ಸೇರಬೇಕು, ಹಠಯೋಗ ಅಂದ್ರದ್ದು. ಚಂದ್ರನಾಡಿ ಮತ್ತು ಸೂರ್ಯನಾಡಿಗಳು ಸೇರಬೇಕು. ಅವು ಸೇರುವುದು ಸುಷುಮ್ನ ನಾಡಿಯಲ್ಲಿ. ಅದು ಸೇರಿದಾಗ ತಾನೇ ತಾನಾಗಿ ಜ್ಞಾನಪ್ರಾಪ್ತಿ, ಪರಮಾನುಭೂತಿಯ ಪ್ರಾಪ್ತಿ ಉಂಟಾಗ್ತದೆ. ಹಾಗಾಗಿ ಈ ನಾಡಿ ವಿಜ್ಞಾನ, ನಾಡಿಗಳಿಂದ ಒಂದುಗೂಡಿಸಿ ಅದರ ಮೂಲಕ ಭಗವಂತನನ್ನು ಕಾಣುವಂಥದ್ದು ಅಂತ. ಅದಕ್ಕೆ ಇವೆಲ್ಲ ಅಂಗಭೂತವಾಗಿ ಬರ್ತವೆ. ಯಾವುದು ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವೆಲ್ಲವೂ ಕೂಡ ಅಂಗಭೂತವಾಗಿ ಬರ್ತವೆ. ಹಾಗಾಗಿ ಅದನ್ನು ಅಷ್ಟಾಂಗ ಯೋಗ ಅಂತ ಕರೆದರು. ಹಠಯೋಗ ಇದಕ್ಕೆ ತುಂಬ ಹತ್ತಿರ ಇದೆ. ಹಠಯೋಗದಲ್ಲಿ ಪ್ರಾಣಾಯಾಮಗಳನ್ನು, ಆಸನಗಳನ್ನೆಲ್ಲ ತುಂಬ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ತಪ್ಪು ಕಲ್ಪನೆಗಳನ್ನು ಬಿಡಬೇಕು ನಾವು. ಮೊದಲು ಒಂದು ಯೋಗ ಅಂದರೆ ವ್ಯಾಯಾಮ ಅನ್ನೋ ಅರ್ಥವನ್ನು, ಯೋಗ ಅಂದರೆ ಕೈಕಾಲು ಬಗ್ಸೋದು ಅನ್ನೋ ಅರ್ಥನೋ, ಎಲ್ಲೋ ಒಂದು ಕಡೆಗೆ ನಾವು ನೋಡಿದ್ವು. ಏನಂದರೆ ಪಶ್ಚಿಮೋತ್ತಾನಾಸನ ಅಂತ, ಪಶ್ಚಿಮೋತ್ತಾನಾಸನ ಅಥವಾ ಪಶ್ಚಿಮೋತ್ತಾನಾಸನ ಅಂತ ಹೇಳ್ತಾರಲ್ಲ, ಒಂದು ಆಸನ ನಿಮಗೆಲ್ಲ ಗೊತ್ತಿರುವಂಥದ್ದೇ ಅದು. ಕಾಲುಗಳನ್ನು ಉದ್ದಕ್ಕೆ ಮುಂಭಾಗಕ್ಕೆ ನೀಳವಾಗಿ ನೀಡಿ ಅದರ ಮೇಲೆ ಪೂರ್ತಿ ಮಲಗಬೇಕು. ಹೀಗಿರುವ ಶರೀರ ಹೀಗಾಗಬೇಕು. ಅದು ಈಗ ಎಲ್ ಶೇಪಲ್ಲಿರುವ ಶರೀರ ಹೋಗಿ ಒಂದಾಗಬೇಕು. ಅಂದರೆ ಕಾಲ ಮೇಲೆ ನಮ್ಮ ಹೊಟ್ಟೆ, ಎದೆ, ಹಣೆಗಳು ಸರಿಯಾಗಿ ಹೀಗೆ ಹೋಗಿ ಅದನ್ನು ಹಾಸಿ ಬಿಡಬೇಕು ಅಂತ. ಅದು ಪಶ್ಚಿಮೋತ್ತಾನಾಸನ, ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆಸನ. ಆದರೆ ಅಭ್ಯಾಸ ಬೇಕು. ಅದು ಮೊದಲನೇ ದಿನ ಮಾಡೋಕ್ಕಾಗೋದಿಲ್ಲ. ಹೆಬ್ಬೆರಳುಗಳನ್ನು, ಕೈಗಳನ್ನು ಹಿಡ್ಕೊಂಡು ಬಗ್ತಾ 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 ಅಭ್ಯಾಸ ಮಾಡಿ 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 ಕ್ರಮೇಣ ಹೋಗಿ ನಾವು ಮಂಡಿಯ ಮೇಲೆ, ಪಾದದ ಮೇಲೆ ಮಲಗಬೇಕು. ಯಾವುದೋ ಒಂದು ಯೋಗ ಕೇಂದ್ರದಲ್ಲಿ ಅವನು ಬಲವಾಗಿ ಎಳೆದು ಅದನ್ನು ಒತ್ತಿ ಅವನನ್ನು, ಅಂದರೆ ಹೀಗಿರೋದನ್ನು ಹೀಗೆ ಬಲಾತ್ಕಾರವಾಗಿ ಮಾಡಿದ್ದಾರೆ, ಮಾಡಿ ಬೆಲ್ಟ್ ಹಾಕಿಬಿಟ್ಟಿದ್ದಾರೆ. ನಿಮ್ಮ ನರಕ ಅಂತ ಬೇರೆ ಯಾವುದೋ ನೀವು ನೋಡಬೇಕಾಗಿಲ್ಲ, ಅದೇ ನರಕ ಅಂದರೆ ಅಂತ. ಇನ್ನು ಹುಡುಕಲೇಬೇಡಿ ಬೇರೆ ಎಲ್ಲೂ ನರಕವನ್ನು ಅಂತ. ಹೀಗೆ ಇರ್ತದೆ ನರಕ ಅಂದರೆ. ಯಾಕೆಂದರೆ ಅಷ್ಟು ನೋವು ಕೊಡ್ತದೆ ಅದು. ನಿಮ್ಗೆ ಒಗ್ಗುತ್ತಾ ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದರೆ ಸರಿ. ಅದು ಬಿಟ್ಟು ನೀವು ಬಲಾತ್ಕಾರ ಮಾಡಿದರೆ ಅಂತಹ ವೇದನೆ ಕೊಡ್ತದೆ ಅದು. ಹಾಗೆಲ್ಲ ಮಾಡೋಕ್ಕೆ ಹೇಳಿಲ್ಲ ಶಾಸ್ತ್ರ. ಹಾಗೆ ಮಾಡಿದರೆ ಪ್ರಕೃತಿಯಲ್ಲಿ ವಿಕೋಪಗಳು ಉಂಟಾಗ್ತವೆ, ವೈಷಮ್ಯಗಳು ಏರ್ಪಡ್ತವೆ, ಪ್ರಕೃತಿ ಪ್ರತಿಭಟನೆ ಮಾಡ್ತದೆ ಅಂತ. ಪ್ರತಿಭಟನೆ ಮಾಡುವಾಗ ರೋಗಗಳು ಬರ್ಬೋದು, ಯೋಗ ಹಾಳಾಗ್ಬೋದು ನಮ್ಮದು. ಹಾಗೆಲ್ಲ ಮಾಡೋಕ್ಕೆ ಹೇಳಿಲ್ಲ. ಹೇಗೆ ಮಕ್ಕಳನ್ನು ಪ್ರೀತಿಯಿಂದ ಮುದ್ದು ಮಾಡಿ, ವರ್ಣನೆ ಮಾಡಿ, ಅದು ಇದು ಕತೆ ಹೇಳಿ ಊಟ ಮಾಡಿಸ್ತೇವಲ್ಲ, ಹಾಗೆ ಶರೀರಕ್ಕೆ, ಮನಸ್ಸಿಗೆ ಮೆಲ್ಲನೆ ಸಮಾಧಾನವಾಗಿ ಅವುಗಳನ್ನ ವಶಕ್ಕೆ ತಗೊಳ್ಬೇಕು ಹೊರತು ಬಲಪ್ರಯೋಗ ಸಲ್ಲ ಅಂತ. ಅದಕ್ಕೆ ಹೇಳಿದ್ದು. ಅದಕ್ಕೆಲ್ಲ ಯೋಗ ಅಂತ ಹೆಸರು ಅಂತ. ಅದು ಯೋಗ ಆಗಿದ್ದೋದು. ಅಂದರೆ ಈ ಸೊಂಟದ ಮೇಲಿನ ಶರೀರ ಮತ್ತು ಕಾಲುಗಳಿಗೆ ಯೋಗ ಆಗಿದ್ದೋದು. ಆದರೆ ಯೋಗ ಅದು ಭಯಂಕರವಾದ ಯೋಗ. ಅದು ಹಾಗೆ ಒತ್ತಿ ಕೂಡಿಸಿ ಬೆಲ್ಟ್ ಹಾಕಿದರೆ ಅವನು ಒಂದು ಲಬೋ ಒಂದು ಬಾಯಿ ಬಡ್ಕೊಳ್ಬೇಕು ಅವನು ಅಂತ. ಅಂಥ ಒಂದು ಸ್ಥಿತಿ ಏರ್ಪಡ್ತದೆ ಅಂತ. ಆಸನ ಅಂದರೆ ಸ್ಥಿರ ಸುಖಂ ಆಸನಂ ಅಂತ. ಸ್ಥಿರತೆ ಸಿಗಬೇಕು ನಮಗೆ ಮತ್ತು ಸುಖ ಸಿಗಬೇಕು. ಸಿಕ್ಕಿದರೆ ಮಾತ್ರ ಆಸನ. ಒಂದು 3 ಗಂಟೆ ಎಲ್ಲ, ಒಂದು ಯಾಮ ಎಲ್ಲ ಸುಖವಾಗಿ ಅಲ್ಲಾಡದೆ ಕೂತ್ಕೊಳ್ಳೋಕೆ ಸಾಧ್ಯ ಆಗಬೇಕು ಅಂತ. ಅಲ್ಲಾಡದೆ ಸುಖವಾಗಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಬೇಕು ಅಂತ. ಒಂದು ಯಾಮ ಅಂದರೆ ಸುಮಾರು 3 ಗಂಟೆ ಅಂತ. ಅದು ಆಸನ ಸಿದ್ಧಿಯ ಲಕ್ಷಣ. ಸ್ಥಿರ ಸುಖಂ ಆಸನಂ. ಸ್ಥಿರತೆ ಸಿಗಬೇಕು, ಸುಖ ಸಿಗಬೇಕು ಅಂತ. ಅಲ್ಲಿ ಯಾವ ಸುಖ ಸಿಕ್ಕಿರ್ಬೋದು? ಬೆಲ್ಟ್ ಹಾಕಿದ್ದಾರೆ, ಯಾವ ಸುಖ ಸಿಕ್ಕಿರ್ಬೋದು? ಅದೆಲ್ಲ ಅಲ್ಲ. ಹಾಗಾಗಿ ನಾವು ಇದನ್ನು ಮಾಡಬೇಕು ನಿಜ, ಆದರೆ ತಿಳಿದು ಮಾಡಬೇಕು. ತಿಳಿದವ್ರ ಹತ್ರ ನಾವು ಅದನ್ನು ತಿಳ್ಕೊಳ್ಬೇಕು. ಟಿ ವಿ ನೋಡಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಟಿ ವಿ ನೋಡಿ ಯೋಗ ಕಲಿಯೋದು, ಪ್ರಾಣಾಯಾಮ ಕಲಿಯೋದು, ಮಾಡೋದು ಸಲ್ಲ. ಯಾಕೆಂದರೆ ಹಾಗೆಲ್ಲರಿಗೂ ಸೇರಿ ಒಂದು ಪಾಠ ಅಂತ ಇರೋದಿಲ್ಲ ಅಂತ.
ಜನರಲ್ಲಾಗಿ ಹೇಳಬೇಕಾದ ವಿಷಯಗಳನ್ನ ಹೇಳ್ಬೋದು, ಅದು ಬೇರೆ ಮಾತು. ಆಮೇಲೆ ಅವನವನು ಅನುಷ್ಠಾನ ಮಾಡಬೇಕಾದ್ರೆ ಅವನವನಿಗೆ ಮಾರ್ಗದರ್ಶನ ಬೇಕು. ಅದಿಲ್ಲದೆ ನಾವು ಟಿ ವಿ ನೋಡ್ಕೊಂಡು ಏನೋ ಮಾಡ್ತಾ ಹೋದರೆ ಏನಕ್ಕೆ ಏನೋ ಆಗ್ಬೋದು, ಮತ್ತು ಅವನ ಯೋಗ್ಯತೆ ಏನೋ ಗೊತ್ತಿಲ್ಲ, ಹೇಳ್ಕೊಡ್ತಾ ಇರೋ ಅನ್ನೋದು ಅವನಿಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ನಮಗೆ ಅಂತ ಸುಮ್ಮನೆ ಹಾಗೆಲ್ಲ ಹೋಗಿ ವೈಪರೀತ್ಯಗಳನ್ನ ಏರ್ಪಡಿಸ್ಕೋಬಾರ್ದು. ಯಾಕೆಂದರೆ ಯಾವುದಕ್ಕೆ ಎಫೆಕ್ಟ್ ಇದೆ ಅದಕ್ಕೆ ಸೈಡ್ ಎಫೆಕ್ಟ್ ಇರ್ತದೆ. ಯೋಗಕ್ಕೂ ಇದೆ, ಸೈಡ್ ಎಫೆಕ್ಟ್ ಇದ್ದೇ ಇದೆ. ನೀವು ತಪ್ಪಾಗಿ ಮಾಡಿದರೆ ನಿಮ್ಮ ಪ್ರಯೋಗ ಮಾಡಿ ನೋಡ್ಬೋದು, ಬೇಕಾ ಸೈಡ್ ಎಫೆಕ್ಟ್ ಇದೆ ಅದಕ್ಕೆ. ಪ್ರಾಣಾಯಾಮಕ್ಕೂ ಇದೆ. ಹಾಗಾಗಿ 16 ವರ್ಷಕ್ಕಿಂತ ಕೆಳಗಿನವರಿಗೆ ಯೋಗವನ್ನು ಅಂದರೆ ಆಸನವನ್ನು ಹೇಳಲಿಲ್ಲ ಅಂತ. ಯುವಕನಾಗಿರ್ಬೇಕು ಅವನು ಅಂತ, ಆಮೇಲೆ ಅರ್ಹತೆ ಬರುವಂಥದ್ದು ಆಸನಕ್ಕೆ ಅಂತ. ಅದಕ್ಕಿಂತ ಹಿಂದಿನ ಬೆಳವಣಿಗೆ ಆಸನಕ್ಕೆ ಅದು ತಕ್ಕುದಲ್ಲ, ಅದು ಅಂತ ಯೋಗ್ಯ ಅಲ್ಲ ಅದು ಅಂತ. ಶರೀರಕ್ಕೆ ಅಷ್ಟು ವಿಕಾಸ ಆಗಿರೋದಿಲ್ಲ ಅಂತ, ಮೂಳೆಗಳಿಗೆ ಆ ಪ್ರಮಾಣದ ಬೆಳವಣಿಗೆ ಆಗಿರೋದಿಲ್ಲ ಅಂತ. ಹಾಗೆ ಅದಕ್ಕಿಂತ ಮುಂಚೆ ಅದೆಲ್ಲ ಮಾಡಬೇಡ ಅಂತ. ಯುವ ವೃದ್ಧ ಅತಿವೃದ್ಧೋವ. ಯುವಕನಾದರೂ ಯೋಗ ಈ ಆಸನ ಮಾಡ್ಬೋದು, ವೃದ್ಧನಾದರೂ ಮಾಡ್ಬೋದು, ಅತಿವೃದ್ಧನೂ ಮಾಡ್ಬೋದು, 80 ವರ್ಷದ ಮೇಲೂ ಕಲಿಬೋದು. ಆದರೆ ಬಾಲನಿಗೆ ಹೇಳಿಲ್ಲ ಇಲ್ಲೋ ಅದನ್ನು, ಯಾಕಂದರೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ. ಹಾಗೆಲ್ಲ ಮಾಡೋದ್ರಿಂದ ಅಂತ ಜವಾಬ್ದಾರಿ ಇದೆ ಮಾಡಬೇಕಾದ್ರದನ್ನು ಅಂತ. ಹಾಗಾಗಿ ಈ ಉತ್ತಮೋತ್ತಮವಾಗಿರ್ತಕ್ಕಂಥ ಅಷ್ಟಾಂಗ ಯೋಗವೆಂಬ ಸಾಧನವನ್ನು ನಾವು ಅನುಷ್ಠಾನ ಮಾಡಬೇಕಾದ್ರೆ ಶ್ರದ್ಧೆ ಬೇಕು, ಜ್ಞಾನ ಬೇಕು, ಸರಿಯಾದ ಮಾರ್ಗದರ್ಶನ ಬೇಕು. ಅದಿಲ್ಲದೆ ಮಾಡಬಾರ್ದು. ಹಾಗಾಗಿ ಅದನ್ನೇನಾದರೂ ಮಾಡಿದರೆ, ಅಷ್ಟಾಂಗ ಯೋಗವನ್ನು ಏನಾದರೂ ನಾವು ಕರಗತ ಮಾಡಿಕೊಂಡ್ರೆ ಅವನು ಪಾಲಿಗೆ ಅದು ಯಜ್ಞವಾಗಿ ಪರಿಣಮಿಸ್ತದೆ. ಅವನು ಯೋಗ ಯಜ್ಞನಾಗ್ತಾನೆ. ಅವನು ಯೋಗವೇ ಯಜ್ಞವಾಗಿ ಅವನ ದೋಷಗಳನ್ನ ಸುಡ್ತದೆ, ಅವನ ಪಾಪಗಳನ್ನು ತೊಳಿತದೆ, ಅದು ಅವನನ್ನು ಉದ್ಧಾರ ಮಾಡ್ತದೆ. ಅದು ನಾವು ಶುದ್ಧರಾಗಲಿಕ್ಕೆ ಮಾಧ್ಯಮ ಆಗ್ತದೆ, ಅದು ದಾರಿ ಆಗ್ತದೆ ಅದು ಅಂತ ಅಷ್ಟಾಂಗ ಯೋಗ. ಹಾಗಾಗಿ ಯೋಗವನ್ನು ಯಜ್ಞವಾಗಿ ಸ್ವೀಕರಿಸಿ ಯೋಗ ಯಜ್ಞ ದೀಕ್ಷಿತರಾಗಿ ಜೀವನವನ್ನು ಮಾಡುವುದಕ್ಕೆ ಭಗವದ್ಗೀತೆ ಪ್ರೇರಣೆ ಕೊಡ್ತಾ ಇದೆ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಎನ್ನುವ ಒಂದು ತನ್ನ ಉಕ್ತಿಯ ಮೂಲಕ ಯೋಗಯಜ್ಞರಾಗೋಣ. ಆ ಯೋಗ ನಮಗೆಲ್ಲ ಬರಲಿ. ಹರೇ ರಾಮ್.